ಎಲ್ಲರಿಗೂ ನಮಸ್ಕಾರ. ನಾನಿಲ್ಲಿ ಇವತ್ತು ಒಂದು ಫಾಸ್ಟ್ ಫುಡ್ ಮಾಡ್ತಾ ಇದ್ದೀನಿ, ವೆಜ್ ನೂಡಲ್ಸು. ಇದಕ್ಕೆ ಯಾವುದೇ ರೀತಿಯ ಸಾಸ್ಗಳನ್ನ ನಾನು ಹೆಚ್ಚು ಯೂಸ್ ಮಾಡಿಲ್ಲ. ಬರೀ ಒಂದು ಸೋಯಾ ಸಾಸು, ಒಂದು ವೆನಿಗರ್ ಇದ್ದರೆ ಸಾಕು. ಹಾಗೆ ತರಕಾರಿ ಕೂಡ ನಾನು ಹೆಚ್ಚು ಬಳಸಿಲ್ಲ. ಈಸಿಯಾಗಿ ಸುಲಭವಾಗಿ ಮನೇಲೆ ಸಂಜೆ ಹೊತ್ತು ಮಾಡ್ಕೊಂಡು ತಿನ್ನೋದಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಒಂದ್ಸರಿ ಈ ರೆಸಿಪಿನ ಟ್ರೈ ಮಾಡಿ ಹೇಗಾಗಿತ್ತು ಅಂತ ಕಮೆಂಟ್ ಮಾಡಿ ಹೇಳಿ. ನಾನು ಅದಕ್ಕೆ ಇಲ್ಲಿ 3 ತರಕಾರಿ ತೊಗೊಂಡಿದ್ದೀನಿ. ಎಲೆಕೋಸು, 1 ಕ್ಯಾರೆಟು ಮತ್ತು ಕ್ಯಾಪ್ಸಿಕಮ್ಮು, ಅದನ್ನೆಲ್ಲ ಉದ್ದುದ್ದವಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಹಾಗೆ ನೂಡಲ್ಸ್ನ ಫಸ್ಟಿಗೆ ಬೇಯಿಸ್ಕೋಬೇಕಾಗತ್ತೆ. ಅದಕ್ಕಾಗಿ ನಾನು 1 ಲೀಟ್ರಷ್ಟು ನೀರನ್ನ ಒಂದು ಬಾಣಲೆಯಲ್ಲಿ ಬಿಸಿಗೆ ಇಟ್ಕೊಂಡಿದ್ದೀನಿ. ಅದು ಸಣ್ಣದಾಗಿ ಕುದಿಯೋದಕ್ಕೆ ಸ್ಟಾರ್ಟ್ ಆದಾಗ 1 ಸ್ಪೂನ್ ಎಣ್ಣೆ ಹಾಕಿ ಮತ್ತು ನಾವು ನೂಡಲ್ಸ್ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಳ್ಳೋಣ. ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನಾನು ಮಾಡೋ ರೆಸಿಪಿಗಳನ್ನ ನಿಮ್ಮ ಫ್ಯಾಮಿಲಿಯೊಂದಿಗೆ, ಫ್ರೆಂಡ್ಸೊಂದಿಗೆ ಶೇರ್ ಮಾಡಿ. ನೀವು ಕೂಡ ಟ್ರೈ ಮಾಡಿ ಹೇಗಾಗಿತ್ತು ಅಂತ ಕಮೆಂಟ್ ಮಾಡಿ. ನೂಡಲ್ಸ್ನ ತಿರುಗಿಸಿ ಹಾಕ್ಕೊಳ್ತಾ ಇದ್ದೀನಿ. ನೂಡಲ್ಸ್ನ ಕಟ್ ಹಾಕದಲ್ಲೇ ತಿರುಗಿಸ್ಕೋಬೇಕು, ನಮಗೆ ಉದ್ದುದ್ದ ಎಳೆ ಬೇಕು ಅಂತ ಅಂದರೆ. ಇದು ಸ್ವಲ್ಪ ಬೇಯ್ತಾ ಇದ್ದಂಗೆ ಎಲ್ಲ ಬಿಟ್ಕೊಳುತ್ತೆ ನೋಡಿ. ಈ ಥರ ಹುಷಾರಾಗಿ ತಿರುಗಿಸ್ಕೋಬೇಕಾಗತ್ತೆ. ಯಾವುದೇ ನೂಡಲ್ಸ್ ತೊಗೊಂಡ್ರೂ ಒಂದು 6ರಿಂದ 8 ನಿಮಿಷ ಅಂತೂ ಬೇಯಿಸ್ಬೇಕಾಗತ್ತೆ. ಒಂದು ಮೀಡಿಯಮ್ ಆಗಿ ಬೆಂದ್ಕೊಳ್ಳುತ್ತೆ. 8 ನಿಮಿಷಕ್ಕಿಂತ ಜಾಸ್ತಿ ಆದರೆ ಮ್ಯಾಶ್ ಆದಂಗೆ ಆಗಿಬಿಡತ್ತೆ ನೋಡಿ. ಇದು ಆಗಿದೆ. ಈಗ ನೋಡಿ ಎಳೆ ಎಷ್ಟು ಚೆನ್ನಾಗಿ ಬಂದಿದೆ, ಅಂಟ್ಕೊಂಡಿಲ್ಲ. ಏನಕ್ಕೆ ಅಂದರೆ ನಾವು 1 ಸ್ಪೂನ್ ಎಣ್ಣೆ ಹಾಕಿರೋದ್ರಿಂದ ನೂಡಲ್ಸ್ ಅಂಟ್ಕೊಳಲ್ಲ. ಈಗ ಸ್ಟವ್ ಆಫ್ ಮಾಡಿ ಇದನ್ನು ಒಂದು ಕಡೆ ಬಸ್ಕೊಳ್ಳೋಣ. ನೋಡಿ ಈ ಥರ ಒಂದು ಜಾಲರಿಲಿ ಸೋಸ್ಕೋಬೇಕಾಗತ್ತೆ. ನೀರು ಬೇರೆ, ನೂಡಲ್ಸ್ ಬೇರೆ ಬೇರೆ ಮಾಡ್ಕೋಬೇಕು. ಸ್ಕೂಲಿಂದ ಬಂದಾಗ ಮಕ್ಕಳಿಗೆ ಈ ಥರ ಮಾಡಿಕೊಟ್ರೆ ಭಾಳ ಖುಷಿಯಾಗಿ ತಿಂತಾರೆ. ಫಾಸ್ಟ್ ಫುಡ್ ಎಲ್ಲರಿಗೂ ಇಷ್ಟ ಆಗುತ್ತೆ. ಹಾಗೆ ಮನೇಲಿ ಮಾಡೋದ್ರಿಂದ ಹೆಚ್ಚು ಸಾಸ್ ಹಾಕಿರಲ್ಲ, ಅಜಿನಮೋಟೊ ಹಾಕಿರಲ್ಲ, ಏನೂ ಹಾಕಿರಲ್ಲ ನೋಡಿ. ಈಗ ಎಲ್ಲ ಸೋಸ್ಕೊಂಡು ಆಗಿದೆ. 1 ಲೀಟ್ರಷ್ಟು ನೀರು ಹಾಕೋಣ. ನೂಡಲ್ಸು ತಣ್ಣಗಾಗಬೇಕು, ಇಲ್ಲಾಂದರೆ ಒಂದಕ್ಕೊಂದು ಅಂಟ್ಕೊಂಡು ಬಿಡುತ್ತೆ. ತಣ್ಣಗಾಗಿದೆ. ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ. ಎಳೆ ತಣ್ಣೀರು ಹಾಕಿರೋದ್ರಿಂದ ಇದರದ್ದು ಸ್ಟ್ರ್ಯಾಚ್ ಎಲ್ಲ ನೀರಲ್ಲಿ ಬಸ್ಕೊಂಡಿರುತ್ತೆ ನೋಡಿ. ಒಂದೊಂದೇ ಎಳೆ ಆರಾಮಾಗಿ ತೆಗಿಬೋದು, ಅಷ್ಟು ಚೆನ್ನಾಗಿ ಬಂದಿದೆ. ಇಷ್ಟು ಬೇಯಿಸ್ಕೊಂಡ್ರೆ ಸಾಕು. 6ರಿಂದ 8 ನಿಮಿಷ ಪರ್ಫೆಕ್ಟಾಗಿ ನೂಡಲ್ಸ್ ಬೆಂದಿರುತ್ತೆ. ಸ್ಟವ್ ಆನ್ ಮಾಡಿ ಬಾಣಲಿ ಇಟ್ಟು 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳೋಣ. ನೋಡಿ ಸ್ವಲ್ಪ ಎಣ್ಣೆ ಕಾಯ್ತಾ ಇದ್ದಾಗೆ 8 ಬೆಳ್ಳುಳ್ಳಿ ಎಸಳು ತೊಗೊಂಡು ಸಣ್ಣಗೆ ಕಟ್ ಮಾಡ್ಕೊಂಡಿದ್ದೀನಿ. ಹಾಗೆ ಅದರ ಅರ್ಧದಷ್ಟು ಸ್ವಲ್ಪ ಶುಂಠಿ ತೊಗೊಂಡು ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ. ಇದೆರಡೂ ಒಂಚೂರು ಫ್ರೈ ಮಾಡ್ಕೊಳ್ಳೋಣ. ಬೆಳ್ಳುಳ್ಳಿಯ ಪರಿಮಳ ಘಮ ಘಮ ಅಂತ ಬರಬೇಕು. ಸ್ವಲ್ಪ ಬೆಳ್ಳುಳ್ಳಿ ಫ್ರೈ ಆಗ್ತಾ ಇದ್ದಾಗೆ 3 ಮೆಣಸಿನ್ಕಾಯಿ ತೊಗೊಂಡು ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಉದ್ದುದ್ದವಾಗಿ ಹೆಚ್ಕೊಂಡಿರೋ ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. 1 ಈರುಳ್ಳಿ ನಾನು ತೆಳ್ಳಗೆ ಉದ್ದುದ್ದವಾಗಿ ಹೆಚ್ಕೊಂಡಿದ್ದೀನಿ. ಇದು ಯಾವುದು ತುಂಬ ಬೇಯಿಸೋ ಅವಶ್ಯಕತೆ ಇರಲ್ಲ. ಹಾಗೆ ಉದ್ದುದ್ದವಾಗಿ ತೆಳ್ಳಗೆ ಹೆಚ್ಕೊಂಡಿರೋ ಕೋಸು ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಕ್ಯಾರೆಟ್ ಹಾಕ್ಕೊಳ್ತಾ ಇದ್ದೀನಿ, ಉದ್ದುದ್ದವಾಗಿ ಹೆಚ್ಕೊಂಡಿದ್ದೀನಿ. ಹಾಗೆ 1 ಕ್ಯಾಪ್ಸಿಕಮ್ನ ಕೂಡ ನಾನು ಉದ್ದುದ್ದವಾಗಿ ಹೆಚ್ಕೊಂಡಿದ್ದೀನಿ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಫ್ಲೇಮ್ನ ಹೈ ಇಟ್ಕೊಂಡು ಒಂಚೂರು ಹಾಗೆ ಫ್ರೈ ಮಾಡ್ಕೋಬೇಕಾಗತ್ತೆ. ತುಂಬ ಬೇಯೋ ಅವಶ್ಯಕತೆ ಇಲ್ಲ. ಇದು ಒಂದು ಚೂರು ಬಣ್ಣ ಚೇಂಜ್ ಆದರೆ ಸಾಕು, ಕೋಸಿನ ಬಣ್ಣ ಚೇಂಜ್ ಆದರೆ ಸಾಕು. ತಣ್ಣಗಾಗಿದೆ. ಈಗ ನೂಡಲ್ಸ್ ಹಾಕ್ಕೊಳ್ಳೋಣ. ಒಂದು ಟೀ ಸ್ಪೂನಷ್ಟು ಸೋಯಾ ಸಾಸ್ ತೊಗೊಂಡಿದ್ದೀನಿ. ಹಾಗೆ 1/2 ಟೀ ಸ್ಪೂನಷ್ಟು ಕಾಳು ಮೆಣಸನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ 1/2 ಟೀ ಸ್ಪೂನಷ್ಟು
ವೈಟ್ ವೆನಿಗರ್ ಹಾಕ್ಕೊಳ್ತಾ ಇದ್ದೀನಿ. ಇದಿಷ್ಟೇ ಸಾಕು. ನಿಮಗೆ ಇನ್ನೂ ರುಚಿ ಏನಾದ್ರು ಬೇಕು ಅಂದರೆ ಚಿಲ್ಲಿ ಸಾಸ್ ಹಾಕೋಬೋದು, ರೆಡ್ ಚಿಲ್ಲಿ ಸಾಸ್ ಅಥವಾ ಗ್ರೀನ್ ಚಿಲ್ಲಿ ಸಾಸು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಈಗ ಇದು ಸಾಸು ಎಲ್ಲ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. 2 ಚಮಚ ತೊಗೊಂಡು ಕೆಳಗಡೆಯಿಂದ ಹೀಗೆ ಮೇಲೆತ್ತಿ ಎತ್ತಿ ಹಾಕಬೇಕು, ಮಿಕ್ಸ್ ಆಗುತ್ತೆ. ಆವಾಗ ನಾವು ನೂಡಲ್ಸ್ನ ಹಾಕ್ಕೊಂಡು ತಿನ್ನಬೇಕಾದ್ರೆ ತರಕಾರಿಗಳೆಲ್ಲ ಅದಕ್ಕೆ ಸೇರಿಕೊಂಡಿರುತ್ತೆ. ನೋಡಿ ಈ ಥರ ಈಗ ಮಿಕ್ಸ್ ಆಗಿದೆ. ಇದಕ್ಕೊಂದು ಸ್ವಲ್ಪ ನಾನು ಈರುಳ್ಳಿ ಹೂವು ಹಾಕ್ಕೊಳ್ತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು ಬೇಕಾದರೆ ಹಾಕೋಬೋದು. ಸ್ಟವ್ ಆಫ್ ಮಾಡಿಕೊಂಡು ಸರ್ವಿಂಗ್ ಪ್ಲೇಟಿಗೆ ಸರ್ವ್ ಮಾಡೋಣ. ವೆಜ್ ಹಾಕಾ ನೂಡಲ್ಸ್ ರೆಡಿಯಾಗಿದೆ. ಈಗ ನೀವು ಈ ರೆಸಿಪಿನ ಟ್ರೈ ಮಾಡಿ ಹೇಗಾಗಿತ್ತು ಅಂತ ಕಮೆಂಟ್ ಮಾಡಿ ಹೇಳಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ನಾನು ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಸಿಗ್ತೀನಿ. ಧನ್ಯವಾದಗಳು.